ಆನಂದ ಪರಮಾನಂದ ಪರಮಾನಂದ ಆನಂದ ಪರಮಾನಂದ ಪರಮಾನಂದ ನಿಸರಿ ಸರಿಗ ಮಮರಿಸ ನಿಸರಿಸ ಧನಿ ಪಮಗ ಮರಿಸ ಆನಂದ ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ ಹಸಿದು ಬಂದವರಿಗೆ ಅನ್ನವ ನೀಡೋ ದಾನ ಧರ್ಮವ ನಿತ್ಯದಿ ಮಾಡಣ್ಣ. ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇವತ್ತು ನಮ್ಮ ಜೊತೆ ಒಬ್ಬ ಸ್ಪೆಷಲ್ ಟ್ಯಾಲೆಂಟ್ನ ಪರಿಚಯ ಮಾಡಬೇಕು ಅಂತ ಬರ್ತಾ ಇದ್ದೀನಿ ನಾನು. ಇವರು ಜಿ ಕನ್ನಡಕ್ಕೆ ಹೋಗಿ ಸರಿಗಮಪದಲ್ಲಿ ಸೆಲೆಕ್ಟ್ ಆಗಬೇಕು ಅಂತ ಅಪಾರವಾದಂಥ ಕನಸು ಕಟ್ಕೊಂಡವರು. ಜೊತೆಗೆ ಇದೇ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಸಿಂಗಟರಾಯನಕೇರಿ ಅನ್ನೋ ಒಂದು ಗ್ರಾಮದ ತಾಂಡ್ಯದವರು. ಜೊತೆಗೆ ಲಮಾಣಿ ಹುಡುಗ, ಗೋವಾದ ಬೀಚ್ನಲ್ಲಿ ಅನೇಕ ಕಷ್ಟಗಳನ್ನು ಕೂಡ ನೋಡಿ ಇವತ್ತು ಅವರು ನನಗೆ ಯಾವಾಗಲೂ ಕೂಡ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ತಾಯಿದ್ರು, ಸರ್ ನನ್ನ ಹಾಡುಗಳನ್ನು ಕೇಳಿ ನನ್ನ ಲಿಂಕ್ಗಳನ್ನು ಒಂದು ಸರಿ ನೀವು ವ್ಯೂ ಮಾಡಿ ನೋಡಿ ಗೊತ್ತಾಗುತ್ತೆ ಸರ್ ನನ್ನ ಟ್ಯಾಲೆಂಟ್ ಏನು ಅನ್ನೋದು ಅಂತ. ಸಹಜವಾಗಿ ಆರಂಭದಲ್ಲಿ ನಾವು ಈ ಥರದನ್ನು ನೆಗ್ಲೆಕ್ಟ್ ಮಾಡಿದ್ರು ಕೂಡ ಆ ವಿಡಿಯೋವನ್ನು ಓಪನ್ ಮಾಡಿದ್ರೆ ನಾನು ನಿಜಕ್ಕೂ ಕೂಡ ಇಂಪ್ರೆಸ್ ಆಯಿತು. ಅವ್ರ ಜೊತೆ ಮಾತನಾಡಬೇಕಾದ್ರೆ ಒಂದು ಹಾಡನ್ನು ಕೂಡ ಹಾಡಿಸಿದೆ. ಈ ಥರದ ಟ್ಯಾಲೆಂಟ್ಸ್ಗಳು ಕೂಡ ಈ ಥರದ ಒಂದು ವೇದಿಕೆಗಳಿಗೆ ಹೋದಾಗ ಯಾಕೆ ಸೆಲೆಕ್ಟ್ ಆಗೋದಿಲ್ಲ ಅನ್ನೋ ಕೊರಗು ನನಗಾಗುತ್ತೆ ಸಹಜವಾಗಿ. ಬಟ್ ಅವ್ರ ಪ್ರಯಾರಿಟಿ ವೈಸ್ ಅವ್ರನ್ನ ಸೆಲೆಕ್ಟ್ ಮಾಡಿರ್ಬೋದು, ಅದು ಏನೇ ಇರಲಿ. ಇವತ್ತು ನನಗೆ ದೇವು ಆರ್ ಲಮಾಣಿ ಅಂತಹ ವಿಶೇಷವಾದಂಥ ಹುಡುಗನ ಪರಿಚಯ ನಿಮಗೆ ಯಾಕೆ ಮಾಡಿಸ್ತಾ ಇದ್ದೀನಿ ಅಂದರೆ ಪರಿಚಯ ಆಗಬೇಕು, ಜೊತೆಗೆ ಅವ್ರ ಟ್ಯಾಲೆಂಟ್ ನಿಮಗೂ ಕೂಡ ಗೊತ್ತಾಗಬೇಕು. ಆರಂಭದಲ್ಲಿ ಒಬ್ಬ ಗಾಯಕ, ಜೊತೆಗೆ ಹಳ್ಳಿಯ ಹುಡುಗ, ಈ ಥರದ ಪ್ರತಿಭೆಗಳು ನಮ್ಮ ಚಾನಲ್ ಮುಖಾಂತರ ಬೆಳಕಿಗೆ ಬಂದರೆ ನಿಮ್ಮೆಲ್ಲರ ಪ್ರೀತಿ ಸಹಕಾರದಿಂದ ಸಪೋರ್ಟ್ ಸಿಕ್ಕಂಗಾಗುತ್ತೆ. ಆರಂಭದಲ್ಲಿ ಒಂದು ಹಾಡಿನ ಮುಖಾಂತರವೇ ನಿಮ್ಮ ಕಿರುಪರಿಚಯವನ್ನು ಮಾಡ್ಕೊಳ್ಳಿ. ನನಗೆ ನಿಮ್ಮ ಫೋನಲ್ಲಿ ತುಂಬ ಇಷ್ಟವಾಗಿದ್ದಂಥ ಹಾಡು ಮಂಜುನಾಥನ ಒಂದು ಸಾಂಗ್, ಅದ್ರ ಮುಖಾಂತರವೇ ನಿಮ್ಮ ಪರಿಚಯವಾಗಲಿ. ಸೊ ನಮ್ಮ ಹೆಸರು ದೇವು ಲಮಾಣಿ ಅಂತೇಳಿ, ಗದಗ ಜಿಲ್ಲೆ ತಾಲೂಕು ಮುಂಡ್ರಿಗೆ ಸಿಂಗಟ್ರಂಕೆ ತಂಡದ ಒಬ್ಬ ನಿವಾಸಿ. ಆನಂದ ಪರಮಾನಂದ ಪರಮಾನಂದ ಆನಂದ ಪರಮಾನಂದ ಪರಮಾನಂದ ತಾಯಿ ತಂದ ಜನ್ಮದಿಂದ ಜನುಮಾನಂದ ಗುರು ತಂದ ಪುಣ್ಯದಿಂದ ಜಗದಾನಂದ ನಿಸರಿ ಸರಿಗ ಮಮರಿಸ ನಿಸರಿಸ ಧನಿ ಪಮಗ ಮರಿಸ ಆನಂದ ಪರಮಾನಂದ ಪರಮಾನಂದ ಬಾಳಿನ ಜೊತೆ ಬಂದ ಸಕಲಕ್ಕೂ ಸಮನಾದ ಮಡದಿಯ ನೆರಳಿಂದ ಧರ್ಮಾನಂದ ಹೃದಯದ ನೋವನ್ನು ಪ್ರೀತಿಯ ಸುದೆ ಮಾಡಿ ನಾಲ್ವರು ನಗಿಸುವುದೇ ಭವ್ಯಾನಂದ ಬೆಲ್ಲದ ಕಣದೊಳಗೆ ಬೇವಿನ ಎಲೆ ಇರುವ ಬಾಳು ತಂದ ಹಬ್ಬದಿಂದ ಪುಣ್ಯಾನಂದ ಗುರು ತಂದ ಪುಣ್ಯದಿಂದ ಜನುಮಾನಂದ ನಿಸರಿ ಸರಿಗ ಮಮರಿಸ ನಿಸರಿಸ ಧನಿ ಪಮಗ ಮರಿಸ ಆನಂದ ಪರಮಾನಂದ ಪರಮಾನಂದ. ವಾ ವಾ, ಅದ್ಭುತ ಅದ್ಭುತ. ಆರಂಭದಲ್ಲಿ ದೇವರ ಪ್ರಾರ್ಥನೆಯೊಂದಿಗೆ ನಿಮ್ಮ ಪರಿಚಯವಾಗಲಿ. ನಾನು ಆರಂಭದಲ್ಲಿ ಹೇಳಿದೆ, ನಿಮ್ಮನ್ನು ಹೊಗಳಬೇಕಾದ್ರೆ ಎಲ್ರಿಗೂ ಕೂಡ ಪ್ರತಿಭೆ ಇರುತ್ತೆ, ಅವ್ರು ಬೆಳಕಿಗೆ ಬರಬೇಕು. ಆ ಥರದ ಪ್ರಯತ್ನವನ್ನು ಉತ್ತರ ಕರ್ನಾಟಕ ಭಾಗದವರು ಮಾಡ್ತಾ ಇದ್ದಾರೆ ಅಂತ, ಗದಗದವರು. ನಿಮ್ಮ ಹಿನ್ನೆಲೆ ಏನು, ನಿಮ್ಮ ಪರಿಚಯ? ಸರ್, ಭಾಳ ಹಿನ್ನೆಲೆ ಅಂದರೆ ಸರ್, ನಾನು ಇದು ಕಲಿಯಕ್ಕಿಂತ ಮುಂಚೆ ಗೋವಾದಲ್ಲಿ ಕೆಲಸ ಮಾಡ್ತಿದ್ದೆ. ಸೊ PUC ಮುಗಿಸ್ಕೊಂಡ್ಬಿಟ್ಟು ನಮ್ಮ ತಾಯಿಯವರಿಗೆ ಆರಾಮಿರಲಿಲ್ಲ. ಸೊ ಅವ್ರು ತೋರಿಸ್ಲಿಕ್ಕೆ ನಾನು ಸಾಲ ಮಾಡಿಬಿಟ್ಟೆ. ಸಾಲ ಮಾಡಿ ನಮ್ಮ ತಾಯಿಯವರು ನಾನು ಉಳಿಸ್ಕೊಂಡೆ. ತದನಂತರ ಸಾಲ ತೊಗೊಂಡ ಮೇಲೆ ನಾನು ವಾಪಸ್ ಅವರು ತೀರಿಸ್ಬೇಕಲ್ವ, ನಮ್ಗೆ ಹತ್ರ ಹಣ ಇರಲಿಲ್ಲ, ₹1 ಯಾರೂ ಬೇರೆ ಸಹಾಯ ಮಾಡಲಿಲ್ಲ. ನಾನು ಒಂದು ಏನು ಪ್ಲ್ಯಾನ್ ಮಾಡಿಕೊಂಡೆ, ಬೇರೆ ಕಡೆ ಒಂದು ದುಡಿಯೋಕೆ ಹೋಗ್ಬಿಟ್ರೆ ಬೇರೆಯವ್ರ ಸಾಲ ನಾವು ತೀರಿಸ್ಬೋದು ಅಂತೇಳಿ ನಾನು ಪ್ಲ್ಯಾನ್ ಇಟ್ಕೊಂಡು ಗೋವಾ ಹೋಗ್ಬಿಟ್ಟೆ. ಅಲ್ಲಿ ವಾಟರ್ ಸ್ಪೋರ್ಟಲ್ಲಿ ಕೆಲಸ ಮಾಡಿದೆ, ಟ್ಯಾಕ್ಸಿ ಓಡಿಸಿದೆ. ತುಂಬ ಅನೇಕ ಕಷ್ಟಗಳನ್ನು ನಾನು ಅಲ್ಲಿ ತಕ್ಕೊಂಡೆ ಸರ್. ಬಟ್ ಅಲ್ಲಿ ನಾನು ಕೆಲಸ ಮಾಡುವಾಗ ನನ್ನ ಸಾಹೇಬರು ಹೇಳ್ತಿದ್ರು, ಅದು ಕೆಲಸ ಮಾಡಿಸೋರು ಓನರ್ ಹೇಳ್ತಿದ್ರು, ದಿನನಿತ್ಯ ಟ್ಯಾಕ್ಸಿ ಓಡಿಸುವಾಗನೇ ಕೂಡ ಹಾಡಾಡ್ತಿದ್ದೆ. ವಾಟರ್ ಸ್ಪೋರ್ಟಲ್ಲಿ ಕಸ್ಟಮರ್ ಬಂದರೆ ಅವ್ರ ಜೊತೆ ಹಾಡು ಹಾಡ್ಕೊತಾನೆ, ಇಲ್ಲಿ ನೀ ಇರ್ಲಿಕ್ಕೆ ಹೋಗಬೇಡ, ಯಾವುದೋ ಒಂದು ಕಾಲೇಜ್ ಹೋಗು, ಸಂಗೀತವನ್ನು ಕಲಿ, ನೀನು ಸಾಧ್ಯವಾದಷ್ಟು ನಾನು ಹೆಲ್ಪ್ ಮಾಡ್ತೀನಿ. ಪಾಪ ಅವ್ರು ನಂಗೆ ಹೆಲ್ಪ್ ಮಾಡಿದರು. ತದನಂತರ ಇಲ್ಲಿ ನಮ್ಮ ಗದಗದಲ್ಲಿ ಶಿವಸಾಗರ್ ರೆಸ್ಟೋರೆಂಟ್ ಅಂತೇಳಿ ವಿಷ್ಣು
ನಾಯಕ್ ಅಂಥೇಳಿ, ಅವರು ಮುರುಡೇಶ್ವರ ಅವರು ತುಂಬ ಸಪೋರ್ಟ್ ಮಾಡಿದರು. ಹಣ ಆಗಲಿ ಎಲ್ಲಿ ಹೋಗ್ಬೇಕಂದ್ರೆ. ಒಂದು ಸ್ಪೆಷಲ್ ಏನಂದರೆ ನಮ್ಮ ತಾಯಿಯವರು ಬಂಜಾರ ಕಲ್ಚರ್ಡ್ ಡ್ರೆಸ್ಸನ್ನು ತನ್ನ ಕೈಲಿಂದನೇ ಸೂಜಿಯಿಂದ ಹೊಲಿತಾರೆ ಸರ್. ಒಂದು ಡ್ರೆಸ್ ರೆಡಿ ಆಗಬೇಕಂದ್ರೆ ಕಮ್ಸೆ ಕಮ್ ಮ್ಯಾಕ್ಸಿಮಮ್ ಒಂದು 6 ತಿಂಗಳು ಬೇಕು. ಒಂದು ಡ್ರೆಸ್ ರೆಡಿ ಆಗಬೇಕಂದ್ರೆ 6 ತಿಂಗಳು ಬೇಕು. ಒಂದು ಆ್ಯಕ್ಚುಲಿ ನಾನು ಬೇರೆಯವರ ಫಂಕ್ಷನ್ ಹೋಗಬೇಕು, ಮನೆ ಸಾಗಿಸ್ಬೇಕು ಸರ್. ನನಗೆ ತುಂಬ ಕಷ್ಟಗಳು ಬಂದಿದ್ದಾವೆ ಈ ಫಂಕ್ಷನಲ್ಲಿ ಆಗಲಿ. ನಿನಗೆ ಬೆಳೆಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗೋದು ಕಾರ್ಯಕ್ರಮ, ನನ್ನ ಜೊತೆಗೆ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮಾಡಿಸ್ಕೊಂಡ್ಬಿಡೋದು. ರಾತ್ರಿ 1 ಗಂಟೆ ಆಗಲಿ 2 ಗಂಟೆಗೆ ನಾನು ಬಿಟ್ಟು ಹೋಗ್ಬಿಡ್ತಿದ್ರು. ಎಲ್ಲ ಕಷ್ಟ ತುಂಬ ತೆಗ್ದೀನಿ ಸರ್. ಹೇಳ್ಬೇಕಂದ್ರೆ ನಾನು ಕರೆಕ್ಟಾಗಿ ಊಟ ಮಾಡಿಲ್ಲ. 1 ತಿಂಗಳ ನನ್ನ ಕಾರ್ಯಕ್ರಮ ಕರ್ಕೊಂಡು ಹೋಗಿದ್ದಾರೆ. ಸೊ ನನಗೆ ದುಡ್ಡು ಕೊಟ್ಟಿಲ್ಲ. ಅವ್ರು ಕೊಟ್ಟಿಲ್ಲ ಅಂತ ಮೋಸ ಮಾಡಿದೆ ಅಂತ ನಾನು ಹೇಳಂಗಿಲ್ಲ. ಅವರಿಂದ ನಾನು ಏನೋ ಕಲ್ತೀನಿ ಅಂತೇಳಿ ಒಂದು ಜೀವನ ಪಾಠ. ಎಷ್ಟೇ ಕಷ್ಟವನ್ನು ಅನುಭವಿಸಿರಿ, ಎಷ್ಟೇ ನೋವುಗಳನ್ನು ಅನುಭವಿಸಿರಿ, ಜೊತೆಗೆ ಇವೆಲ್ಲ ನೋವುಗಳನ್ನು ದಾಟೆ ಬರಬೇಕು. ಜೊತೆಗೆ ನಾನು ಆರಂಭದಲ್ಲಿ ಇವತ್ತು ಇವರು ಇಲ್ಲಿ ಬರಬೇಕಾದ್ರೆ ಬೆಂಗಳೂರು ಇದು 2ನೇ ಬಾರಿ ಅಂತ ಬಂದಿರೋದು. ಅವ್ರು ಮೆಟ್ರೋನು ಸಹಿತ ಹೆಚ್ಚಾಗಿ ಹತ್ತಿಲ್ಲ. ಇವತ್ತು ಬೆಳಗ್ಗೆ 500 ರೂಪಾಯಿನ ಆಟೋದವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾರೋ ಹೊರಗಿಂದ ಬಂದಿರ್ತಾರೆ, ಸದಾಶಿವನಗರದಿಂದ ನಾಗಸಂದ್ರ ಬರಲಿಕ್ಕೆ ಸುಮ್ಮನೆ ಪುಕ್ಕಟಿಯಾಗಿ 500 ರೂಪಾಯಿ ಇಸ್ಕೊಂಡು ಅಲ್ಲೇ ಸುತ್ತಾಡಿಸಿ ಮತ್ತೆ ಸದಾಶಿವನಗರದಲ್ಲೇ ಇವ್ರನ್ನ ಬಿಟ್ಟು ಹೋಗಿಬಿಟ್ಟಿದ್ದಾರೆ. ಅದಾದಮೇಲೆ ಒಂದಿಷ್ಟು ಫ್ರೆಂಡ್ಸ್ಗಳ ಸಂಪರ್ಕ ಮಾಡಿ ಬಂದರು. ಇವೆಲ್ಲ ನೋವುಗಳನ್ನು ನೀವು ದಾಟಿಸಿ ಒಂದು ಹಂತಕ್ಕೆ ಬರಬೇಕು. ಈಗ ಎಲ್ಲಿ ನೀವು ಈ ಸಂಗೀತ ಶಿಕ್ಷಣವನ್ನು ಕಲಿತಾ ಇದ್ದೀರಿ? ಯಾರು ಗುರುಗಳು? ಸರ್, ಸಂಗೀತವನ್ನು ಕಲಿತಾ ಇದ್ದೆ. ಸೊ 2019 ಮತ್ತು 18ನೇ ಇಸ್ವಿಯಲ್ಲಿ ಅವಾಗ ಏನಾಯಿತು, ಲಾಕ್ಡೌನ್ ಆಯಿತು. ಸಂಗೀತ ಕಲಿತೆ. ನನಗೆ ಸಾಧ್ಯವಾದಷ್ಟು ಯಾವ ಥರ ಹಾಡಬೇಕು, ಯಾವ ರೇಂಜಿಗೆ ಹಾಡಬೇಕು ಅಂತೇಳಿ ಸರ್ ನಾನು ಕಲ್ಕೊಂಡೆ. ತದನಂತರ ನನಗೆ ಲಾಕ್ಡೌನ್ ಆಗಿಬಿಡ್ತು. ಆನ್ಲೈನ್ ಕ್ಲಾಸಲ್ಲಿ ನನಗೆ ಸರಿ ಆಗಲಿಲ್ಲ. ನಾನು ಸಂಗೀತವನ್ನು ಹಚ್ಚಿದ್ರು ನನಗೆ ಹೋಗಲಿಲ್ಲ. ಸರ್ ನಮ್ಮ ಬೈತಿದ್ರು, ಹಿಂಗೆ ಮಾಡಬೇಕು, ಇಷ್ಟು ಒಳ್ಳೆ ಟ್ಯಾಲೆಂಟ್ ಇದೆ, ಎಲ್ಲ ಇದೆ, ಯಾಕೆ ಮಾಡ್ತಾ ಇಲ್ಲ ಅಂತೇಳಿ ಬೈತಿದ್ರು. ಸರ್ ಸಂಗೀತ ಹತ್ತಬೇಕಲ್ಲ ಸರ್. ಸಂಗೀತ ಅಂದರೆ ಒಂಥರ ಸಮುದ್ರದಾಗೆ, ಅದು ಈಶಾಡಿ ದಾಟಬೇಕಂತ ಕಷ್ಟ ಆಗ್ತದೆ. ಸೊ ನಾನು ಆ್ಯಕ್ಚುಲಿ ಜಾಸ್ತಿ ಯೂಟ್ಯೂಬ್ದಲ್ಲಿ ಕರೋಕೆ ಸಾಂಗ್ಗಳನ್ನ ಹಾಡ್ತಿದ್ದೆ. ಇನ್ನು ಮನೇಲಿ ಒಂದು ಬ್ಲೂಟೂತ್ ಸ್ಪೀಕರ್ ಇದೆ, ಕರೋಕೆ ಸಾಂಗ್ ಹಾಡ್ತಿದ್ದೆ. ಅಲ್ಲೇ ಸ್ವಲ್ಪ ಯಾವುದೋ ಒಂದು ಸಾಂಗ್ ತೊಗೊಬಿಡೋದು. ಈಗ ಆನಂದ ತೊಗೊಳೋದು, ಪ್ರಾಕ್ಟೀಸ್ ಮಾಡೋದು. ಇವತ್ತು ಒಂದಿನ ಪೂರ್ತಿ ಒಂದು ಪಲ್ಲವಿ ಪ್ರಾಕ್ಟೀಸ್ ಮಾಡೋದು, ಮರುದಿನ ಒಂದು ಪೂರ್ತಿ ಒಂದು ಚರಣ ಪ್ರಾಕ್ಟೀಸ್ ಮಾಡೋದು. ಹಂಗೆ ಮಾಡಿ ಅದು ಬೇರೆ ಒಂದು ಆರ್ಕೆಸ್ಟ್ರಲ್ಲಿ ಕಾರ್ಯಕ್ರಮ ಮಾಡಿದೆ, ಹೋದೆ. ಅದಕ್ಕೆ ಸ್ವಲ್ಪ ಕಲಿತೆ ಸರ್ ಅಂತ ಸ್ವಲ್ಪ ಒಂದು ಮುಖಾಂತರ ಒಂದು ಸ್ವಲ್ಪ ಬೆಳಕಿಗೆ ಬಂದಿದೆ ಅಂತ ಹೇಳಿ ಸರ್. ಒಂದು ಈ ಕರ್ನಾಟಕ ಸಂಗೀತವಾಗಲಿ ಶಾಸ್ತ್ರೀಯ ಇಲ್ಲ ಸರ್, ಇಲ್ಲ ಸರ್. ಯಾರು ಸ್ಫೂರ್ತಿ? ಯಾರು ಸರ್? ನಮಗೆ ಗಡದ ಮಠ ಸರ್ ಅಂತೇಳಿ, ಗಡದ ಮಠ ಅಂತೇಳಿ ನಮ್ಮದು ಕ್ಲಾಸ್ ಟೀಚರ್ ಅವರು. ನನಗೆ ತುಂಬ ಇಷ್ಟಪಡ್ತಿದ್ರು. ನನ್ನ ವರ್ತನೆ, ನಾನು ಒಂಥರ ಅವ್ರ ಜೊತೆ ಮಾತಾಡೋದು, ನನ್ನ ವರ್ತನೆ, ಅವ್ರ ವರ್ತನೆ ನನಗೆ ತುಂಬ ಇಷ್ಟ ಆಗ್ತಿತ್ತು. ನಾನು ತುಂಬ ಹೊಗಳ್ತಿದ್ರು. ಯಾವಾಗಾದರೂ ಒಂದಿನ ನಿನಗೆ ಒಳ್ಳೆ ವೇದಿಕೆ ಮೇಲೆ ನಾನು ನೋಡಬೇಕು ಅಂತೇಳಿ ನಮ್ಮ ಕ್ಲಾಸ್ ಟೀಚರ್ ನಮ್ಗೆ ಹೇಳ್ತಿದ್ರು. ಸೊ ಆ ಭಾಗ್ಯ ಇವಾಗ ನನಗೆ ಸಿಗ್ತಾ ಇದೆ ಅಂತೇಳಿ ನಾನು ಅಂದ್ಕೋತೀನಿ ಸರ್. ಜಿ ಕನ್ನಡದಲ್ಲಿ ವಿಜಯ್ ಪ್ರಕಾಶ್ ಅವ್ರನ್ನೆಲ್ಲ ನೋಡಿದ್ರಿ. ಆರಂಭದಲ್ಲಿ ನೀವು ಹೊರಗೆ ನಾನು ಮಾತಾಡ್ಬೇಕು, ಅಪಾರ್ಟ್ ಫ್ರಮ್ ದಟ್ ಈ ಇಂಟರ್ವ್ಯೂ ಬಿಟ್ಟು ಮಾತಾಡಬೇಕಾದ್ರೆ ವಿಜಯ್ ಪ್ರಕಾಶ್ ನನಗೆ ಯಾರು ಮರಿಲಾಗದಂಥ ಸ್ಫೂರ್ತಿ ಅಂತ. ನಿಮ್ಮ ಡಿ ಪಿಗೂ ಕೂಡ ಸರ್ ಹೇಳಬೇಕಂದ್ರೆ ವಿಜಯ್ ಪ್ರಕಾಶ್ ಸರ್ ಅವರು ನನ್ನ ತಂದೆ ತಾಯಿಗಿಂತ ಹೆಚ್ಚಿನ ನಾನು ಇಷ್ಟಪಡ್ತೀನಿ ವಿಜಯ್ ಪ್ರಕಾಶ್ ಸರ್. ಯಾಕಂದರೆ ಅವರು ಹಾಡುವ ಸ್ಟೈಲು, ಅವರು ಮಾತನಾಡುವ ಸ್ಟೈಲು, ಜೊತೆಯಾಗಿ ಬೇರೆಯವರು ಯಾವ ಥರ ವರ್ತನೆ ಮಾಡ್ತಾರೆ, ಅದು ನನಗೆ ತುಂಬ ಇಷ್ಟ ಸರ್. ಅದು ನನ್ನ ಜೊತೆಯೇ ಇದ್ದ ಜೀವ. ಅದು ಅವರು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಸರ್. ಅಷ್ಟು ನನಗೆ ಅವ್ರ ಮೇಲೆ ನನ್ನ ಪ್ರೀತಿ. ನಮಗೆ ಇನ್ನು ಭಾಳಷ್ಟು ಮುಖ್ಯವಾದಂಥ, ಇನ್ನಷ್ಟು ಗಮನ ಸೆಳೆದಂಥ, ನಿಮ್ಮ ಕಂಠದಿಂದ ಬಂದಂಥ ನಿಮ್ಮ ಗೆಳೆಯರಾಗಿರ್ಬೋದು, ನಿಮ್ಮ ಅಭಿಮಾನಿಗಳಾಗಿರ್ಬೋದು ಇಷ್ಟಪಡೋ ಸಾಂಗ್ ಇನ್ನೊಂದು ಹೇಳ್ಬೋದಾ? ಓಕೆ ಸರ್, ಓಕೆ, ಆಡ್ಬೋದು ಸರ್. ಹಡೆದವ್ವನ ಮೇಲೆ ಇರಲೋ ಮಗನ ಮಮತೆ ಎಂಬ ಕರುಳ, ಹಡೆದವ್ವನ ಮೇಲೆ ಇರಲೋ ಮಗನ ಮಮತೆ ಎಂಬ ಕರುಳ, ತನ್ನ ಜೀವ ಹೋದ್ರು ಮಗ ಬೇಕಂತಳ, ಎಂಥದೋ ತಾಯಿ ಕರುಳ, ಎಂಥದೋ ತಾಯಿ ಕರುಳ ಮಗನ, ಎಂಥದೋ ತಾಯಿ ಕರುಳ, ಹಡೆದವ್ವನ ಮೇಲೆ ಇರಲೋ ಮಗನ ಮಮತೆ ಎಂಬ ಕರುಳ, ಹಡೆದವ್ವನ ಮೇಲೆ ಇರಲೋ ಮಗನ ಮಮತೆ ಎಂಬ ಕರುಳ, ತನ್ನ ಜೀವ ಹೋದ್ರು ಮಗ ಬೇಕಂತಳ, ಎಂಥದೋ ತಾಯಿ ಕರುಳ, ಎಂಥದೋ ತಾಯಿ ಕರುಳ ಮಗನ, ಎಂಥದೋ ತಾಯಿ ಕರುಳ. ಥ್ಯಾಂಕ್ ಯು ಸರ್. ಸೂಪರ್. ಇನ್ನೂ ನಾನು ಈ ಲಮಾಣಿ ಸಾಂಗ್ಗಳು ಅಥವಾ ಹೆಚ್ಚಾಗಿ ಬೇರೆ ಬೇರೆ ಸಾಂಗ್ಸ್ಗಳನ್ನೆಲ್ಲ ನಿಮ್ಮ ಕಂಠ ಸಿರಿಯಲ್ಲಿ ನಾನು ಲಿಂಕ್ ಕಳಿಸ್ತಾ ಇರಬೇಕಾದ್ರೆ ನೋಡ್ತಾ ಇದ್ದೆ. ಭಾಳಷ್ಟು ಖುಷಿ ಆಗುತ್ತೆ. ಮುಂದಿನ ಗುರಿ ಏನು, ಅಥವಾ ಈ ಥರದ ಸರಿಗಮಪ ಅಂತ ವೇದಿಕೆಗಳು, ಜೊತೆಗೆ ಬೇರೆ ಬೇರೆ ವೇದಿಕೆಗಳು, ನಾನು ಅದೊಂದೇ ಅಂತ ಹೇಳ್ತಾ ಇಲ್ಲ, ಬೇರೆ ಬೇರೆ ವೇದಿಕೆಗಳಿಂದ ಗುರುತಿಸ್ಕೊಳ್ಬೇಕು, ಬೆಳಿಬೇಕು ಅನ್ನೋ ಏನು ಕನಸಿದೆ ನಿಮ್ಮ ಡ್ರೀಮ್? ಸರ್, ಒಂದು ವಿಷಯ ಹೇಳಬೇಕಂತ ಇಷ್ಟಪಡೋದಂದರೆ, ಇದು ನಮ್ಮ ತಾಯಿಯವ್ರದ್ದು ಕನಸು. ನಾನು ಇರೋಷ್ಟೊಳಗೆ ನನ್ನ ಮಗನಿಗೆ ಒಂದು ಒಳ್ಳೆ ಶೋ
ಶೋದಲ್ಲಿ ನಾನು ನೋಡಬೇಕು, ಜಿ ಟಿ ವಿ ಆಗಲಿ ಖಾಸಗಿ ಯಾವುದೇ ಒಂದು ಶೋದಲ್ಲಿ ಆಗಲಿ ನನ್ನ ಮಗನಿಗೆ ನೋಡಬೇಕಂತ ಒಂದು ನಮ್ಮ ತಾಯಿಯವರ ಆಸೆ. ನಮ್ಮ ತಾಯಿಯವರ ಆಸೆ ನಾನು ತೀರಿಸಬೇಕಂತ ಅದ್ರ ಸಲುವಾಗಿ ನಾನು ಇಷ್ಟು ಕಷ್ಟಪಡ್ತಿದ್ದೀನಿ ಸರ್. ಏನಾಯಿತು ಮೊನ್ನೆ ಜಿ ಕನ್ನಡಕ್ಕೆ ಹೋಗಿದ್ರಿ, ಯಾಕೆ ಸೆಲೆಕ್ಟ್ ಆಗಲಿಲ್ವಾ, ಏನು ಪ್ರೊಸೀಜರ್ ಇತ್ತಲ್ಲಿ? ಇಲ್ಲಿ ಏನಿಲ್ಲ ಸರ್, ಫಸ್ಟ್ ರೌಂಡ್ ಸೆಲೆಕ್ಟ್ ಆಯಿತು, ಸೆಕೆಂಡ್ ರೌಂಡ್ ನಾನು ಹೋದೆ, ಹಾಡಿದೆ, ಮತ್ತು ಮೂರನೇ ರೌಂಡಿಗೆ ನಾವು ಫೋನ್ ಮಾಡ್ತೀವಿ. ಫೋನ್ ಮಾಡಿದ ಯಾರೋ ಟಿ ವಿದಿಂದ ನಮ್ಮಿಂದ ಫೋನ್ ಬಂತಂದರೆ ನಿಮ್ಗೆ ಸೆಲೆಕ್ಟ್ ಆಗಿದೆ ಮೂರನೇ ರೌಂಡಿಗೆ, ನಾವು ನಿಮ್ಗೆ ಕರಿತೀನಿ ಹೇಳಿದರು. ಸೊ ನಮ್ಮ ಸೆಕೆಂಡ್ ರೌಂಡ್ ಸೆಲೆಕ್ಟ್ ಆಗಲಿಲ್ಲ, ನಮಗೆ ಫೋನ್ ಬರಲಿಲ್ಲ, ಸೆಕೆಂಡ್ ರೌಂಡ್ ಆಗಲಿಲ್ಲ ಅಂತ ನಮ್ಗೆ ಗೊತ್ತಾಯಿತು. ಮತ್ತು ನೆಕ್ಸ್ಟ್ ಟೈಮ್ ಮಾಡೋಣ ಅಂತೇಳಿ ಬಂದುಬಿಟ್ಟೆ ಸರ್. ಇಲ್ಲ, ನಿಮ್ಮ ಗೆಳೆಯರಾಗಲಿ ಅಥವಾ ನಿಮ್ಮ ಊರಿನವರಾಗಲಿ ಹೇಳ್ತಿರ್ತಾರೆ, ಈಗ ಈ ಸೆಲೆಕ್ಟ್ ಆಗಿರೋರು ಓಕೆ ಅವ್ರವ್ರ ಟ್ಯಾಲೆಂಟ್, ನಾನು ವಿತ್ ರೆಸ್ಪೆಕ್ಟ್ ಟು ಈಚ್ ಅದರ್ ಎಲ್ಲರನ್ನೂ ಕೂಡ ರೆಸ್ಪೆಕ್ಟ್ ಮಾಡ್ತೀನಿ. ಆದರೆ ನಿಮ್ಮನ್ನು ನೋಡಿದಾಗ ಈಗ ಸೆಲೆಕ್ಟ್ ಆಗಿರೋರನ್ನ ಕಂಪ್ಯಾರಿಸನ್ ಮಾಡಿ ನಿಮ್ಮ ಊರಿನವರಾಗಲಿ ಏನಾರು ಆ ಥರ ಬೇಸರ ವ್ಯಕ್ತಪಡಿಸಿದಾರ, ನೀ ಸೆಲೆಕ್ಟ್ ಆಗಬೇಕಿತ್ತು ದೋಸ್ತ ಅಂತ ಹೇಳ್ತಾರೆ ಸರ್. ಊರಲ್ಲಿ ಹೇಳ್ತಾರೆ, ಎಂತಂತರ ಆಗ್ತಾ ಇದ್ದಾರೆ, ನೀನು ಯಾಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಬೆಳೆಯುವಂಥ ಪ್ರತಿಭೆಗೆ ಯಾವತ್ತೂ ಒಂದಿನ ಅದು ಸಿಗ್ತದೆ ಆ ವೇದಿಕೆ. ಆದರೆ ನಮ್ಮ ಗುರಿಯನ್ನು ನಾವು ಯಾವತ್ತೂ ಕಳ್ಕೊಬಾರ್ದು ಅಂತೇಳಿ ನಾನು ನಮ್ಮ ಆ್ಯಕ್ಚುಲಿ ನಮ್ಮ ಮನೇಲಿ ಹೇಳ್ತಿದ್ದೆ. ಈಗ ಬೇರೆ ಟಿ ವಿಯಲ್ಲಿ ಬೇರೆಯವ್ರು ಹಾಡ್ತಾ ಇದ್ದರೆ ನಾವು ನೋಡ್ತಾ ಇರ್ತೀವಿ, ಮನೇಲಿ ನೋಡ್ತಾ ಇದ್ದರೆ ಇವ್ರು ಹೋಗ್ಬಿಟ್ಟಲ್ಲಪ್ಪ ನೀ ಯಾಕೆ ಹೋಗಲಿಲ್ಲ ಅಂತ ಕೇಳ್ತಾರೆ. ಅವ್ರ ಲಕ್ಕು, ಪ್ರತಿಯೊಂದು ಮನುಷ್ಯಂದು ಗಾಯಕರದ ಒಂದು ಹಣೆ ಬರಹ, ಆ ಹಣೆ ಬರಹ ಯಾವ ಥರ ಇರ್ತದೆ ನಾವು ಏನು ಗೊತ್ತಿರಲ್ಲ. ಅವರು ಇವಾಗ ಮುಂದೆ ಹೋಗಿದ್ದಾರೆ, ನಾವು ಹಿಂದೆ ಹೋಗ್ತೀವಿ. ಅದು ಸಾಯೋಷ್ಟೋ ಒಂದಿನ ಹೋಗಿ ಬರ್ತೀನಿ ಅಂತ ಅದು ಒಂದು ಛಲ ಇದೆ ಸರ್, ಅದು ಗುರಿ ಇದೆ, ಅದು ಡೆಫಿನೆಟ್ ಬಿಡಲ್ಲ. ನಮ್ಮ ತಾಯಿಯವ್ರ ಆಸೆ ಯಾವತ್ತೂ ಇದು ಮಾಡಲ್ಲ, ಒಂದು ಟೈಮ್ ಅದು ಸ್ಟೇಜ್ ಮೇಲೆ ಹೋಗೇ ಬರ್ತೀನಿ ಅಂತೇಳಿ ಒಂದು ಛಲ ಇದೆ ಸರ್, ಅದೊಂದು ಗುರಿ. ಯಾವಾಗಲೂ ಕೂಡ ಒಂದು ಕಿಕ್ ಸ್ಟಾರ್ಟ್ ಅಂತ ಇರುತ್ತೆ, ಅದು ಸೆಲ್ಫ್ ಕಿಕ್ ಸ್ಟಾರ್ಟ್ ಅಂತ. ನಿಮಗೆ ನೀವೇ ಕಿಕ್ ಸ್ಟಾರ್ಟ್ ಮಾಡ್ಕೋಬೇಕು. ಸೋಷಿಯಲ್ ಮೀಡಿಯಾ ಇದೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ನಿಮ್ಮದೊಂದು ಗೆಳೆಯರ ಬಳಗ, ಅಪಾರವ ಪ್ರೀತಿಸೋವಂಥ ಗೆಳೆಯರ ಬಳಗ ನಾನು ನೋಡ್ತಾ ಇದ್ದೀನಿ. ಅವರೆಲ್ಲರ ಸಹಕಾರದಿಂದ ನೀವು ಉನ್ನತವಾಗಿ ಬೆಳಿಬೇಕು. ಇವತ್ತಲ್ಲ ನಾಳೆ ಆ ಥರದೊಂದು ಯಶಸ್ಸು ಸಿಗುತ್ತೆ. ನಿರಂತರವಾದ ಪ್ರಯತ್ನವನ್ನು ಬಿಡಬೇಡಿ. ಕೊನೆಯದಾಗ ಆ ಥರದ್ದು ಯಾವ್ದಾರ ಹಾಡಿನ ಮುಖಾಂತರ ನಮಗೆ ಒಂದು ಸಂದರ್ಶನವನ್ನು ಮುಗಿಸ್ಬೋದಾ ಅಂತ. ಓಕೆ. ಹೇ ಜಗದಂಬಾ ಮಾರಿ ಕಷ್ಟ ನಿವಾರೆನ ಜೋ, ಹೇ सेवालाल मारो दुष्ट सवारे ना जो तारी हे बापू तारे ए याडी तारे ना मेरो करू पूजा ए भया तारे ना मेरो जय जय का ए याडी तारे ना मेरो करू पूजा ए भया तारे ना मेरो जय जय का हे जगदंबा मारी कष्ट मारे ना जो हे सेवालाल मारो दुष्ट ए याडी तारे ए बापू तारे ए याडी तारे ना मेरो करू पूजा ए भया तारे ना मेरो जय जय का ए याडी तारे ना मेरो करू पूजा ए भया तारे ना मेरो जय जयकार. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಸರ್. ಕೊನೆಯದಾಗಿ ನಾನು ಈ ದೇವು ಆರ್ ಲಮಾಣಿಗೆ ಮನಸ್ಪೂರ್ವಕವಾಗಿ ನಾನು ಅವ್ರಿಗೆ ವಿಶ್ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಥರದ ಪ್ರತಿಭೆಗಳು ಯಾವಾಗಲೂ ಕೂಡ ಬೆಳಕಿಗೆ ಬರಬೇಕು, ಒಂದು ಛಲ ಇದೆ, ಹಠ ಇದೆ. ಎಲ್ಲರ ಹಾಗೆ ನಾನು ಕೂಡ ಒಂದು ದೊಡ್ಡ ವೇದಿಕೆಯ ಮುಖಾಂತರ ಬೆಳಿಬೇಕು, ಕಾಣಿಸ್ಕೊಳ್ಬೇಕು ಅಂತ. ಇತ್ತೀಚೆಗೆ ನಾನು ನೋಡ್ತಾ ಇರೋ ಹಾಗೆ ಈ ಕುರಿ ಕಾಯೋ ಹುಡುಗರು ಅಥವಾ ಈ ಉತ್ತರ ಕರ್ನಾಟಕದ ಗ್ರಾಮೀಣ ಭಾಗದ ಪ್ರತಿಭೆಗಳು, ಅವರ ಸಾಂಗ್ ಅಥವಾ ಅವ್ರ ಕ್ಯಾಚಿಯ ಟೋನ್ ಇರ್ಬೋದು, ಇವ್ರ ಟೋನ್ ನೋಡಿದಾಗ ಹಾಗೆ ಅನಿಸುತ್ತೆ. ಈ ಥರದ ಪ್ರತಿಭೆಗಳು ಇನ್ನಷ್ಟು ಬೆಳಕಿಗೆ ಬರಲಿ, ಹೆಸರು ಮಾಡಲಿ. ನಿಮ್ಮೆಲ್ಲರ ಓಕೆ ಇನ್ನೊಂದು ಹಾಡನ್ನು ಅವ್ರು ಹೇಳಬೇಕಂತೆ, ಅದ್ರ ಮುಖಾಂತರ ಇದನ್ನು ಕಂಪ್ಲೀಟ್ ಮಾಡೋಣ. ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಹಸಿದು ಬಂದವರಿಗೆ ಅನ್ನವ ನೀಡೋ, ದಾನ ಧರ್ಮವ ನಿತ್ಯದಿ ಮಾಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕಂಚಿನ ಕಂಠ, ನಿಮ್ಮ ದನಿಗೆ ಮೈಕೆ ಬೇಕಾಗಿಲ್ಲ ಆ್ಯಕ್ಚುಲಿ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇದೇ ರೀತಿಯಾಗಿ ನೋಡ್ತಾ ಇರಿ ನನ್ನ ಯೂಟ್ಯೂಬ್ ಚಾನಲ್ನ. ಜೊತೆಗೆ ಈ ಥರದ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ತಾ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಎಲ್ಲೇ ನೋಡಿದ್ರು ಕೂಡ ಶೇರ್ ಮಾಡಿ ಸಹಕರಿಸಿ ಅಂತ ಕೊನೆಯದಾಗಿ ನನ್ನ ಒಂದು ವಿನಂತಿ.